ರೈಲಾ ಸ್ವಲ್ಪ ಭಯ ಆಗ್ತಿರತ್ತಾರ ಅನ್ಸಲ್ವಾ? ಯಾಕೆ ಭಯ ಪಡಬೇಕು? ಸ್ವಲ್ಪ ಹೊತ್ತಲ್ಲಿ ಎಲ್ಲ ಗೊತ್ತಾಗತ್ತೆ ಬಿಡು. ಏನೇ ಆದರೂ ನಿನ್ನನ್ನು ಬಿಟ್ಟೋಗಲ್ಲ ತಾನೆ? ಬಿಟ್ಟೋಗೋ ಕೆಲಸ ಎಲ್ಲ ನಿಮ್ಮಂತ ಗಂಡಸರು ಮಾಡೋದು, ನಾವಲ್ಲ. ಏನಿಲ್ಲ, ಯಾರಾದರೂ ನೋಡಿದ್ರಿ ಅಂತ ಭಯ ಅಷ್ಟೇ ಕಣೆ. ಏನ್ ಮಾಡ್ಬೇಕು ಅಂತ ಇವಾಗ? ಸರಿನಾ? ಪುರುಷೋತ್ತಮ್ ಬಾ. ರಿಪೋರ್ಟ್ಸ್ ನೋಡಿದೆ, ಸ್ಪರ್ಮ್ ಕೌಂಟ್ ಕಮ್ಮಿ ಇದೆ. ಅದೇ ಹೇಳ್ದೆ ಡಾಕ್ಟರ್, ಇವಳು ಕೌಂಟ್ ಕಡಿಮೆ ಇರುತ್ತೆ ಅಂತ ಅಲ್ವೇನೆ? ನಿಮ್ ಸ್ಪರ್ಮ್ ಕೌಂಟ್ ಕಮ್ಮಿ ಇದೆ ಅಂತ ಹೇಳಿದ್ದು. ಇವಳನ್ನ ಆಶ್ಚರ್ಯ ಕೇಳ ಡಾಕ್ಟರ್. ನಿಮ್ ವೈಫ್ ತಾನೆ? ಅದಕ್ಕೆ ಹೇಳ್ತಾ ಇರೋದು. ವಾಟ್? ಅಲ್ಲ, ನಮ್ಮ ಸ್ಪರ್ಮ್ ವಿಚಾರ ಲೇಡೀಸ್ ಮುಂದೆಲ್ಲ ಯಾಕೆ ಅಂತ. ಅಲ್ಲ ಕಣೆ, ನಿನಗೆ ಮುಜುಗರ ಆಗ್ಬಾರ್ದು ಅಂತ. ನಿನಗೆ ಓಕೆ ಅಂದ್ರೆ ಓಕೆ, ಅವಳಿಗೆ ಓಕೆ ಡಾಕ್ಟರ್. ಸೊ ಕಂಟಿನ್ಯೂ ಮಾಡ್ಬೋದಾ? ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ಪ್ಲೀಸ್ ಕಂಟಿನ್ಯೂ ಡಾಕ್ಟರ್. ಕೌಂಟ್ ಕಮ್ಮಿ ಇದೆ, ತೀರಾ ಕಮ್ಮಿ ಅಂತಲ್ಲ. ಇದನ್ನ ಅಂದ್ರೆ ಡಾಕ್ಟರ್ ಅದು ಗ್ಯಾರಂಟಿ ನಂಗೆ ಪ್ರಾಬ್ಲಮ್ ಡಾಕ್ಟರ್. ಇವಳಿಗೇನು ಪ್ರಾಬ್ಲಮ್ ಇಲ್ವಾ ಅಂತ. ಇರೋ ಒಂದ್ ನಿಮಿಷ, ಯಾಕೆ ಓಡಾಗ್ತೀಯ? ಮಾತಾಡ್ತಾ ಇದ್ದೀನಲ್ಲ. ಅದೇನ್ ಗೊತ್ತಾ, ಈ ಡಾಕ್ಟರ್ಗಳು ದುಡ್ಡು ಕೇಳಕ್ಕೆ ಅಂತ ಅದೇನೇನೋ ಸುಳ್ಳು ಹೇಳ್ತಿರ್ತಾರೆ. ನಾವು ನೀಟಾಗಿ ಚೆಕ್ ಮಾಡ್ಕೊಬೇಕು. ಟಾಕಿಂಗ್ ಮಿಸ್ಟರ್ ಪುರುಷೋತ್ತಮ್. ನನ್ನ ಕೆಟ್ಟ ಸೆನ್ಸ್ ಆಫ್ ಹ್ಯೂಮರ್, ಆಸೆ ಪ್ರಜ್ಞೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರ, ಅಯ್ಯೋ ನಿನ್ ಜೋಕಿ ಇರ್ತಾಗಲ್ಲ ಅಂತ ಅಲ್ವೇನೆ. ಕೂತ್ಕೋಪ. ಅವಾಗ್ಲೇ ಅದೇನೇ ಹೇಳ್ತಾ ಇದ್ರಿ. ನೀವು ಬೇಕಾದ್ರೆ ಬೇರೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಬಹುದು. ಇಲ್ಲ ಸಾರಿ, ಪ್ಲೀಸ್ ಕಂಟಿನ್ಯೂ ಸರ್. ಲೈಕ್ ಐ ಸೆಡ್, ಈಗ ಇದಕ್ಕೆಲ್ಲ ಮೆಡಿಕೇಶನ್ಸ್ ಇದೆ. ಅದು ಇಲ್ಲ ಅಂತಂದ್ರೆ IVF, ICSI ಅಂತ ಪ್ರೊಸೀಜರ್ಸ್ ಇದೆ. ಅದ್ರ ಮುಖಾಂತರ ನೀವು ಮಕ್ಕಳು ಪಡಿಬಹುದು. ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲ, ಟೈಮು ಇಲ್ಲ ಡಾಕ್ಟ್ರೆ. ನಮ್ದು ಮೊದಲೇ ಇಂಟರ್ ರಿಲಿಜನ್ ಮ್ಯಾರೇಜು. ನಮ್ಮಮ್ಮ ಒಂದೇ ಕಣ್ಣಲ್ಲಿ ಅಳ್ತಾ ಇರ್ತಾಳೆ ಮಗು ಬೇಕು ಅಂತ. ಅಲ್ಲ, ಈ ಮನೆಯವ್ರನ್ನಂಗೋ ಸಂಭಾಳಿಸ್ಬೋದು ಡಾಕ್ಟ್ರೆ. ಆದ್ರೆ ರಿಲೇಟಿವ್ಸು, ಪಕ್ಕದ ಮನೆಯವರು, ಈ ಆಟೋ ಡ್ರೈವರು, ಬಸ್ ಕಂಡಕ್ಟ್ರು, ಹಾಲಕೋನು, ಪೇಪರ್ ಹಾಕೋನು, ಇವ್ರನ್ನೆಲ್ಲ ಹೆಂಗ್ ಸಂಭಾಳಿಸೋ ಡಾಕ್ಟ್ರೆ? ನಮ್ಮ ಅಪ್ಪನಿಗೂ ಆಗಲ್ಲ. ಅಲ್ಲ, ಇವ್ರದೇ ಹಾಸ್ಕೊಂಡು ಒತ್ಕೊಂಡು ಮಲ್ಕೊಳ್ಳೋಷ್ಟು ಇರ್ತದೆ. ನಮ್ಮ ಪಕ್ಕದ ಮನೆಯವನು ಅವ್ನ ಮಗ ತೊದ್ಲ, ನಮ್ಮ ಮೇಲ್ಗಡೆ ಮನೆಯವನು ಅವ್ನ ಮಗಳು PUC ಫೇಲ್ ಆಗ್ಬಿಟ್ಟು ಯಾವ್ದೋ ಪ್ಲಂಬರ್ ಜೊತೆ ಓಡೋಕ್ ನೋಡ್ತಾ ಇದ್ದಾಳೆ. ಇನ್ನು ಹಿಂದ್ಗಡೆ ಮನೆಯವನು ಮುಕ್ಳಿಲಿ ಗಿಟಾರ್ ಸಿಗಿಸ್ಕೊಂಡು 30 ಗಾಂಜಾ ಸೇದ್ಕೊಂಡು ಊರೆಲ್ಲ ಓಡಾಡ್ತಾ ಇರ್ತಾನೆ. ಆದ್ರೂ ಇವ್ರಿಗಿರೋ ದೊಡ್ಡ ಪ್ರಾಬ್ಲಮ್ ಏನ್ ಹೇಳಿ? ನನಗ್ ಮಕ್ಕಳಾಗಿಲ್ಲ. ದೊಡ್ಡ ಮನ್ಸು ಸಾಯಿಸ್ಬಿಡ್ಬೇಕು ಬಡ್ಡಿ ಮಕ್ಕಳನ್ನೆಲ್ಲ. ಸಾರಿ ಸರ್, ನೀರು ಪ್ಲೀಸ್. ನೀವೇಳಿ ಡಾಕ್ಟರ್. ಇದು ನಿಮ್ ತಪ್ಪಲ್ಲ, ಇದಕ್ ನೀವು ಕಾರಣನೂ ಅಲ್ಲ. ಇನ್ಫ್ಯಾಕ್ಟ್ ನಿಮ್ ಜೀವನದ ಬಗ್ಗೆ ಮಾತಾಡೋ ಅಧಿಕಾರ ಬೇರೆ ಯಾರಿಗೂ ಇಲ್ಲ. ಅಯ್ಯೋ, ನನ್ ಬಗ್ಗೆ ಏನ್ ಹೇಳಿದ್ರು ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಡಾಕ್ಟ್ರೆ. ನಂದೇ ಪ್ರಾಬ್ಲಮ್ ಅಂದ್ರು ನಮ್ಮ ಮನೇಲಿ ನಂಬಲ್ಲ. ಪಾಪ ಎಲ್ಲಾನು ಇವಳ ಮೇಲೆ ಹಾಕ್ಬಿಡ್ತಾರೆ. ಎಲ್ಲದಕ್ಕೂ ಹೆಣ್ಮಕ್ಳೇ ಕಾರಣ ಅಂತ ಅನ್ಕೊಳ್ಳೋದು ನಮ್ ದೇಶದಲ್ಲಿರೋ ದೊಡ್ಡ ರೋಗ. ಅನ್ಫಾರ್ಚುನೇಟ್ಲಿ ನಮ್ಮ ಹತ್ರ ಇದಕ್ಕೆ ಮೆಡಿಸಿನ್ಸ್ ಇಲ್ಲ. ಐ ವಿಲ್ ಪ್ರಿಸ್ಕ್ರೈಬ್ ಯು ಸಮ್ ಮೆಡಿಸಿನ್ಸ್, ತಗೊಳ್ಳಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮಿಬ್ರ ನಡುವೆ ಪ್ರೀತಿ ವಿಶ್ವಾಸ ಇರಬೇಕು. ದ್ಯಾಟ್ಸ್ ಮೋರ್ ಇಂಪಾರ್ಟೆಂಟ್. ಓಕೆ?